ಒಂದು ಕಾಲದಲ್ಲಿ ಶಹಾಪುರ ಎಂಬ ಒಂದು ಹಳ್ಳಿ ಇದ್ದು, ಅಲ್ಲಿ ಮಹೇಶ್ ಎಂಬ ಒಬ್ಬ ಹುಡುಗನು ತನ್ನ ಕುಟುಂಬದೊಂದಿಗೆ ವಾಸವಾಗುತ್ತಿದ್ದನು. ಮಹೇಶ್ ಕಡಿಮೆ ಆದಾಯದ ಕೆಲಸಗಳಲ್ಲಿ ದುಡಿಯುತ್ತಿದ್ದರೂ, ಅವನಿಗೆ ಸ್ವಂತ ಬಲದಿಂದ ಯಶಸ್ಸು ಸಾಧಿಸುವ ಕನಸು ಇತ್ತು. ಅವನ ಕುಟುಂಬವು ಬಡತನದಲ್ಲಿ ವಾಸಿಸುವುದರಿಂದ, ಅವನು ತಮ್ಮ ಜೀವನದಲ್ಲಿ ಬದಲಾವಣೆ ತರಲು ಯಾವಾಗಲೂ ಕೆಲವು ಬದಲಾಗುವ ಮಾರ್ಗಗಳನ್ನು ಹುಡುಕುತ್ತಿದ್ದನು. ಮಹೇಶ್ ಹತ್ತಿರದ ಎಲ್ಲಾ ಜನರು ಅವನಿಗೆ, ನೀವು ಹೇಗೆ ಬದಲಾಯಿಸಬಹುದು ಎಂದು ಕೇಳುತ್ತಿದ್ದರು. ಅದು ಅವನಿಗೆ ಒಂದು ದೊಡ್ಡ ಪ್ರಶ್ನೆ ಎಂಬುದನ್ನು ಅವನು ತುಂಬಾ ಖಚಿತವಾಗಿ ಅರ್ಥಮಾಡಿಕೊಂಡಿದ್ದನು. ಆದರೆ, ಅವನು ತನ್ನ ಕನಸು ಹೊತ್ತಿದ್ದನು. ಅವನು ವಿಶ್ವಾಸದಿಂದ ಹೇಳಿದನು, ನಮ್ಮದು ಬದಲಾಗುವ ಬದುಕು. ನಾವು ನಮ್ಮ ಜೀವನವನ್ನು ಹೇಗೆ ರೂಪಿಸಬಹುದು ಎಂಬುದನ್ನು ನಾವು ತೀರ್ಮಾನಿಸಬೇಕು. ಒಂದು ದಿನ ಮಹೇಶ್ ತೋಚಿದಂತೆ ಒಂದು ಹೊಸ ಯೋಜನೆ ಆರಂಭಿಸಲು ನಿರ್ಧರಿಸಿದನು. ಅವನು ತನ್ನ ಹಳ್ಳಿ ಬಳಿ ಇರುವ ಹಣ್ಣುಗಳನ್ನು ಮಾರಾಟ ಮಾಡಲು ಆಲೋಚಿಸಿದನು. ಬೃಹತ್ ನಗರಗಳಲ್ಲಿ ಹಣ್ಣುಗಳನ್ನು ಸರಬರಾಜು ಮಾಡುವುದರಿಂದ, ಅವನಿಗೆ ಅದರಲ್ಲೇ ಸಾಕಷ್ಟು ಅವಕಾಶಗಳು ಇರುವುದಾಗಿ ಅವನು ನಂಬಿದ್ದನು. ಮಹೇಶ್ ಮೊದಲಿಗೆ ಹಣ್ಣನ್ನು ಖರೀದಿಸಿ, ಬಿಸಿ ದಾರಿ ಮೇಲೆ ಸರಬರಾಜು ಮಾಡುವ ಕೆಲಸವನ್ನು ಪ್ರಾರಂಭಿಸಿದನು. ಪ್ರಾರಂಭದಲ್ಲಿ ಅವನಿಗೆ ದೊಡ್ಡ ಸವಾಲುಗಳನ್ನು ಎದುರಿಸಬೇಕಾಯಿತು. ಹಣ್ಣುಗಳ ಮಾರಾಟ ಅಷ್ಟಕ್ಕೂ ಸುಲಭವಾಗಿರಲಿಲ್ಲ, ಆದರೆ ಅವನು ಕೈಹಾಕಿದ ಪ್ರತಿ ಕ್ಷಣವೂ ಅವನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿತ್ತು. ಸಮಯ ಕಳೆಯುತ್ತಿದ್ದಂತೆ, ಅವನ ಕಾರ್ಯದ ಗಟ್ಟಿತನವು ಫಲ ನೀಡಲು ಆರಂಭಿಸಿತು. ಒಂದು ದಿನ, ಅವನ ಕಾರ್ಯದಲ್ಲಿ ಮತ್ತೊಂದು ಮಹತ್ವಪೂರ್ಣ ಪಟವಿದ್ದಿತು. ಮಹೇಶ್ ಕಠಿಣ ಪರಿಶ್ರಮದಿಂದ ತನ್ನ ಹಣ್ಣುಗಳ ವ್ಯಾಪಾರವನ್ನು ದೊಡ್ಡಮಟ್ಟದಲ್ಲಿ ಮುಚ್ಚಿಕೊಂಡನು. ಅವನು ಸ್ಥಳೀಯ ಹೋಟೆಲ್ಗಳಿಗೆ, ಮಾರುಕಟ್ಟೆಗಳಿಗೆ ಹಣ್ಣುಗಳನ್ನು ಸರಬರಾಜು ಮಾಡುತ್ತಾ, ಹಲವು ಉದ್ಯೋಗಗಳನ್ನು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿದನು. ಅವನಿಗೆ ಈಗ ತನ್ನ ಬದುಕು ಪರಿಷ್ಕೃತವಾದ ಒಂದು ದಾರಿಯಲ್ಲಿದ್ದಂತೆ ಅನಿಸಿದವು. ಮಹೇಶ್ ಅವರು ಎಂದಿಗೂ ಇಲ್ಲಿಯವರೆಗೆ ಆಲೋಚನೆಯಿಂದ ಸಾಗಲು ಮಾತ್ರ ಮೀರಿ, ತಮ್ಮ ಜಿಜೀವಿಷೆಗೆ ಪ್ರೇರಣೆಯಾದ ಮಹತ್ವವನ್ನು ಕಂಡು, ಯಶಸ್ಸಿಗೆ ಹೋಗುವ ಮಾರ್ಗವನ್ನು ಕಂಡುಕೊಂಡನು. ಅವರ ಕನಸು ಈಗ ಸಾಕಾರವಾಗಿತ್ತು. ನಮಗೆ ಬೇಕಾದ ಬದುಕು ನಾವು ತಯಾರಿಸಿಕೊಳ್ಳಬಹುದು ಎಂದು ಅವನು ಹತ್ತಿರವಿರುವ ಎಲ್ಲರಿಗೂ ಹೇಳುತ್ತಿದ್ದನು. ಅವನು ತಾತ್ಕಾಲಿಕ ಸಂಕಷ್ಟಗಳನ್ನು ಎದುರಿಸಿ, ತನ್ನ ಆತ್ಮವಿಶ್ವಾಸದಿಂದ, ಕಠಿಣ ಪರಿಶ್ರಮದಿಂದ ಮತ್ತು ಹೊಸ ಧೈರ್ಯದಿಂದ ಉತ್ತಮ ಬದುಕು ನಿರ್ಮಿಸಿದನು.